120 ಶಾಸಕರ ಪತ್ರ ಕೊಟ್ಟ ಮೇಲೇ ರಾಜ್ಯಪಾಲರು ಒಂದು ವೇಳೆ ವಿಜಯ್ಗೆ ಅಕಸ್ಮಾತ್ ಆಮೇಲೆ ಒಬ್ಬ CM ಆಗಿ ಸೇಮ್ ಪ್ರಮಾಣ ವಚನ ತಗೊಂಡು ಒಂದು 4 ಜನ ಅಪ್ರೋಚ್ ಮಾಡೋಕ್ಕೂ ಖಾಲಿ ಕೈಲಿ ಅಪ್ರೋಚ್ ಮಾಡೋಕ್ಕೂ ವ್ಯತ್ಯಾಸ ಇರಲ್ವಾ ಅಂತ. ಅಂದ್ರೆ ಡಿಫರೆನ್ಸ್ ಖಂಡಿತವಾಗ್ಲೂ ಇದೆ. ಅಂದ್ರೆ ಫಸ್ಟ್ ನಾನೊಬ್ಬ CM ಆಗಿದ್ದೀನಿ, ಇವಾಗ ಹೌದಪ್ಪ ನೀವು ಸಪೋರ್ಟ್ ಮಂತ್ರಿ ಮಾಡ್ತೀನಿ ಬಂದ್ರೆ ಅಂತ ಕರಿಬಹುದು, ಮಂತ್ರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಂದ್ರೆ ಇವಾಗಿನ ರಾಜಕೀಯ ವಾಸ್ತವದಲ್ಲಿ ನೀವು ಏನೂ ಇಲ್ದಲೆ ನಾನು ಬಂದು ಸಪೋರ್ಟ್ ಮಾಡ್ತೀನಿ ಅನ್ನೋದು ಕನಸಿನ ಮಾತು, ಅದು ಊಹಾಪೋಹ ಕೂಡ. ಮೊದ್ಲು ಕುತ್ಕೊಳಕ್ಕೆ ಅಂದ್ರೆ ಇವಾಗಿನ ಪರಿಸ್ಥಿತಿಲಿ ನನಗೆ ಏನ್ ನೀವು ಮಿನಿಸ್ಟರ್ ಕೊಡ್ತೀರಿ, ಯಾವ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅವರು ಡಿಮ್ಯಾಂಡ್ ಇಟ್ಟೇ ಇಡ್ತಾರೆ. ಇವರು ಅದಕ್ಕೆ ಯಾವ ರೀತಿ ಅಕ್ಸೆಪ್ಟೆನ್ಸ್ ಕೊಡ್ತಾರೆ ಅದು ವಿತ್ ಇನ್ ದಿ ಅಂದ್ರೆ ಪಾರ್ಟಿ ಒಳಗಡೆ ಮಾತಾಡ್ತಕ್ಕಂಥ, ಅದು ಹೊರಗಡೆ ಮಾತಾಡಕ್ ಆಗಲ್ಲ ಅದು. ಸೊ ಇಟ್ ಬಿಕಾಸ್ ಇಟ್ ನಾಟ್ ಅಫಿಷಿಯಲ್, ಸೊ ಯು ಕೆನಾಟ್ ಬ್ರೈಬ್ ಎನಿವನ್ ಟು ಸಪೋರ್ಟ್, ದಟ್ ಆಲ್ಸೋ ಇಲ್ಲೀಗಲ್. ಸೊ ಹಾಗಾಗಿ ಇದನ್ನ ನಾವು ಇಮ್ಯಾಜಿನ್ ಮಾಡಬಹುದು ಹೊರತು ಅದನ್ನ ನಾವು ಹೊರಗಡೆ ಹೇಳಕ್ಕಾಗಲ್ಲ, ಹೌದಪ್ಪ ಈ ತರ ಇದೆ ಅಂತ ಹೇಳ್ಬಿಟ್ಟು. ಒಂದು. ಎರಡನೇದು, ಒಬ್ಬ ಸಂಪೂರ್ಣ ಬಹುಮತ ಬಂದು ಸರ್ಕಾರ ಮಾಡಿದ್ರೆ ನಾನು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಲಿಕ್ಕೆ ನನಗೆ ಬಾಧ್ಯ. ಹೌದು. ಅದೇ ರೀತಿ ಇವನ್ 4-5 ಪಾರ್ಟಿಗಳದ್ದು ನಾನೇನಾದ್ರು ಸಹಕಾರ ತಗೊಂಡ್ರೆ ಕ್ಯಾನ್ ಯು ಎಫೆಕ್ಟಿವ್ಲಿ ರನ್ ದಿ ಗೌರ್ಮೆಂಟ್? ಅದು ಸ್ವಲ್ಪ ಜನತೆಗೆ ಹೊರತ ಬೀಳುತ್ತೆ ಹೊರತು ಈ ಪಾರ್ಟಿ ಅಥವಾ ಪೊಲಿಟಿಷಿಯನ್ಸ್ ಯಾರಿಗೂ ಕೂಡ ಹೊರತ ಬಿಡಲ್ಲ. ದೀಪಕ್ ಅವರಿದ್ದಾರೆ. ದೀಪಕ್ ಅವರು ಯಾಕೆ ಇಂಥ ನಡೆ ಆಗಿದ್ದು ಅಂತ ಹೇಳಿ ರಾಜ್ಯಪಾಲರ ಕಡೆಯಿಂದ ಸೋಮವಾರ ಫಲಿತಾಂಶ ಬಂದಿದೆ, ಶುಕ್ರವಾರ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಇಷ್ಟು ಒಂದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂದರೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆದ ಹೇಗಿತ್ತು ಅಂದರೆ ನಾಳೆ ಬೆಳಗ್ಗೆನೇ ವಿಜಯ್ CM ಅನ್ನೋ ರೀತಿಯಲ್ಲಿ ಇತ್ತು. ನಾನು ಅವತ್ತಿಗೂ ಅದೊಂದು ವಿಶ್ಲೇಷಣೆ ಮಾಡಿದ್ದೆ, ಕೌಂಟಿಂಗ್ ದಿನನೇ ವಿಶ್ಲೇಷಣೆ ಇತ್ತು. ಆ ಸುಲಭ ಇಲ್ಲಪ್ಪ ವಿಜಯ್ ಸರ್ಕಾರ ಬರೋದು, ಯಾಕಂದರೆ ನಂಬರ್ ಇಲ್ಲ ವಿಜಯ್ ಬಳಿಯಲ್ಲಿ. 107, 108 ಸ್ಟಕ್ ಕೂತಿದ್ದಾರೆ ಅವರು. ಇನ್ನು 10 ನಂಬರ್ ಬೇಕು ಅಂದರೆ ಇವರೇನು ಚುನಾವಣೆಗಿಂತ ಮುಂಚೆ ಯಾರ ಜೊತೆ ಮೈತ್ರಿ ಮಾಡ್ಕೊಂಡು ಹೋಗಿರಲಿಲ್ಲ. DMK ಜೊತೆ ಪಾರ್ಟ್ನರ್ ಅಲ್ಲ, AIDMK ಜೊತೆನೂ ಅಲ್ಲ, ಕಾಂಗ್ರೆಸ್ ಜೊತೆಗೂ ಅಲ್ಲ. ಚುನಾವಣಾ ಪೂರ್ವ ಮೈತ್ರಿ ಇರಲೇ ಇಲ್ಲ ಇವ್ರ ಜೊತೆನಲ್ಲಿ. ಈಗ ಕಷ್ಟ ಆಗುತ್ತೆ ಅಂತ ಹೇಳಿದ್ವಿ. ಈಗ ಸತಾಯಿಸ್ಬಿಟ್ರ ರಾಜ್ಯಪಾಲರಲ್ಲಿ ವಿಜಯ್ನ ಅಂತ. ಇಲ್ಲ, ನಮಸ್ತೆ ರಮಾಕಾಂತ್. ಒಂದು, ನಾನು ಎಲ್ಲ ಅಲ್ಲಿ ಪ್ಯಾನಲ್ ಅಲ್ಲಿ ಇರುವಂತ ಎಲ್ಲಾ ಕೂಡ ಗಣ್ಯರ ಸಂಪನ್ಮೂಲ ವ್ಯಕ್ತಿಗಳ ಅಭಿಪ್ರಾಯ ಕೇಳಿದೆ, ನಿಮ್ದು ಕೂಡ ಕೇಳಿದೆ. ಒಂದು ಏನಪ್ಪಾ ಅಂತಂದ್ರೆ ತಮಿಳುನಾಡು ಚುನಾವಣೆ ಬಗ್ಗೆ ಒಂದ್ ರೀತಿ ಚುನಾವಣೆ ಪೂರ್ವದಲ್ಲಿ ಮತ್ತೆ ಚುನಾವಣೆ ನಂತರದಲ್ಲಿ ಮತ್ತೆ ಫಲಿತಾಂಶ ಬಂದ ಪೂರ್ವದಲ್ಲಿ ಮತ್ತೆ ಫಲಿತಾಂಶ ಬಂದ ನಂತರದಲ್ಲಿ ಒಂದು ಫ್ಯಾನ್ಸಿ ವಾತಾವರಣ ಸೃಷ್ಟಿಯಾಗಿತ್ತದ್ದು. ಒಂದ್ ರೀತಿ ಇದೊಂದು ಫ್ಯಾನ್ ಬೇಸ್ಡ್ ಎಲೆಕ್ಷನ್ ಅಂತ ಹೇಳಿದ್ಮೇಲೆ ಸಹಜವಾಗಿ ಎಲ್ಲಾ ರಾಜ್ಯಗಳಿಗಿಂತಲೂ ಎಲ್ಲಾ ಚುನಾವಣೆಗಿಂತಲೂ ಇಲ್ಲಿ ಒಂದ್ ಸ್ವಲ್ಪ ಎಮೋಷನ್ಸ್, ಅಭಿಮಾನ, ನಿರೀಕ್ಷೆಗಳು, ಉದ್ವೇಗ, ಆವೇಗ ಇವೆಲ್ಲವೂ ಕೂಡ ಸ್ವಲ್ಪ ತಮಿಳುನಾಡಲ್ಲಿ ಎಲ್ಲಾ ರಾಜ್ಯಗಳು ಹೋಲಿಸ್ಕೊಂಡಾಗ ಸ್ವಲ್ಪ ಜಾಸ್ತಿನೇ ಇತ್ತು ಈ ಸತಿ. ಹಾಗಾಗಿ ಎಲ್ಲರ ನಿರೀಕ್ಷೆ ಕೂಡ ಗಂಟೆಗಳಲ್ಲಿ ಬದಲಾಗ್ಬಿಡ್ಬೇಕು ಎಲ್ಲ ವ್ಯವಸ್ಥೆ ಅಂತೇಳಿ. ಒಂದು, ರಾಜ್ಯಪಾಲರದ್ದು ನಿಮ್ಗೆಲ್ಲ ಪ್ರಶ್ನೆಯನ್ನ ಕೇಳಿದೆ, ನೀವ್ ಕೇಳಿದ್ರಿ ಪ್ರಶ್ನೆ, ರಾಜ್ಯಪಾಲರು ನಿಜಕ್ಕೂ ಕೂಡ ಒಂದ್ ರೀತಿ ಡಿಲೇ ಟ್ಯಾಕ್ಟಿಸ್ ಮಾಡಿದ್ರ ಅಥವಾ ಇನ್ನೊಂದು ಬೇರೆ ಪರ್ಯಾಯವಾದಂತ ಸರ್ಕಾರ ರಚನೆಗೆ ಒಂದು ಕಾಲಾವಕಾಶ ಕೊಡುವಂತ ನೀಡ್ಸ್ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರ ಅಂತ ಹೇಳಿ. ಬಹುಶಃ ನಾವು ಸಂವಿಧಾನದ ರಾಜ್ಯಪಾಲರ ಹಕ್ಕು ಮತ್ತೆ ಜವಾಬ್ದಾರಿಗಳನ್ನ ನಾವು ಗಮನಿಸಿದಂತ ಟೈಮಲ್ಲಿ ಯಾವಾಗೆಲ್ಲ ರಾಜ್ಯದಲ್ಲಿ ಹಂಗ್ ಅಸೆಂಬ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ, ಅವಾಗ ರಾಜ್ಯಪಾಲರಿಗೆ ಒಂದು ಡಿಸ್ಕ್ರಿನರಿ ಪವರ್ ಅಂತ ಇರ್ತದೆ, ಅಂದ್ರೆ ವಿವೇಚನಾ ಅಧಿಕಾರ ಅಂತ ಇರ್ತದೆ. ಈ ವಿವೇಚನಾ ಅಧಿಕಾರವನ್ನ ನಿಜವಾಗ್ಲೂ ಪ್ರಜ್ಞಾಪೂರ್ವಕವಾಗಿ ರಾಜ್ಯಪಾಲರು, ತಮಿಳುನಾಡು ರಾಜ್ಯಪಾಲರು ಬಳಸ್ಕೊಂಡ್ರು ಅಥವಾ ರಾಜಕೀಯ ದುರುದ್ದೇಶಕ್ಕಾಗಿ ಬಳಸ್ಕೊಂಡ್ರು ಅನ್ನೋಂಥದ್ದು ಈಗ ನಮ್ಮ ಮುಂದೆ ಇರುವಂತದ್ದು ಪ್ರಶ್ನೆ. ಯಾಕೆಂತಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ಒಂದು ಪಕ್ಷ ಬಹುಮತವನ್ನ ಸಾಬೀತು ಮಾಡಿಸುವಂತ ಒಂದು ಸೂಕ್ತವಾದಂತ ಜಾಗ ಯಾವುದು, ಅಸೆಂಬ್ಲಿ, ಅದು ವಿಧಾನಸಭೆ, ಶಾಸನ ಸಭೆ ಅಂತ ಹೇಳಿದ್ಮೇಲೆ ರಾಜ್ಯಪಾಲರಿಗೆ ಅಷ್ಟೊಂದು ದೊಡ್ಡ ಇಚ್ಛಾಶಕ್ತಿ ಬೇಕಾಗಿಲ್ಲ. ರಾಜ್ಯಪಾಲರು ನೀವು 118 ಶಾಸಕರನ್ನ ತಗೋ, ಈ ಹಿಂದೆ ಎಲ್ಲ ನಾವು ತುಂಬಾ ಸತಿ ನೋಡಿದೀವಿ, ಶಾಸಕರುಗಳನ್ನ ರಾಜ್ಯಪಾಲರ ಮುಂದೆ ಪೆರೇಡ್ ಮಾಡಿಸಿದ್ನ ನೋಡಿದೀವಿ, ಪತ್ರಗಳನ್ನ ಬರೆದಂತದನ್ನ ನೋಡಿದೀವಿ, ಸ್ವತಃ ಬೇರೆ ಬೇರೆ ಪಕ್ಷಗಳು ತಂದುಕೊಡುವಂತದ್ದು ಕೂಡ ನಾವು ನೋಡಿದೀವಿ. ಆದ್ರೆ ಇಲ್ಲಿ ಎಲ್ಲೋ ರಾಜ್ಯಪಾಲರು ಒಂದು ಕಡೆ ಅಂದ್ರೆ ನಾನೊಂದು ಸುಭದ್ರ ಸರ್ಕಾರವನ್ನ ರಚನೆ ಮಾಡಿಸ್ಬೇಕಾದಂತ ನನ್ನ ಜವಾಬ್ದಾರಿ ಇದೆ ಅಂತ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇದು ಒಂದು ಸಂವಿಧಾನಿಕವಾದಂತಹ ಅಧಿಕಾರವನ್ನ ಅವ್ರು ಎಕ್ಸ್ಟ್ರಾ ಅಂದ್ರೆ ಹೆಚ್ಚುವರಿಯಾಗಿ ಬಳಕೆ ಮಾಡಿದ್ರ, ಅದಕ್ಕೆ ಏನಾದ್ರು ಪೊಲಿಟಿಕಲ್ ಪ್ರೆಷರ್ಸ್ ಅಥವಾ ಪೊಲಿಟಿಕಲ್ ಬೇರೆ ರಾಜಕೀಯ ಬೇರೆ ಉದ್ದೇಶಗಳಿದ್ವಾ ಅನ್ನೋಂಥದ್ದೇ ಈಗ ನಮ್ಗೆ ದೀಪಕ್. ನಾನು ಮಾತಾಡ್ತೀನಿ ನಿಮ್ಮನ್ನ. ಅಂದ್ರೆ ಈಗ ಇಲ್ಲಿ ಏನ್ ಬಂದಿತ್ತು ಅಂತ ಹೇಳಿದ್ರೆ ತಮಿಳುನಾಡಲ್ಲಿ ಎಲ್ಲೂ ಕೂಡ ನಮ್ಗೆ ಗೊತ್ತಿರುವಂತೆ ಸಾಂವಿಧಾನಿಕ ಬಿಕ್ಕಟ್ಟೇನು ಸೃಷ್ಟಿ ಆಗಿರ್ಲಿಲ್ಲ. ಹಂಗ್ ಅಸೆಂಬ್ಲಿ ಆಗಿತ್ತು ಅಷ್ಟೇ, ಅಲ್ಲಿ ಹಂಗ್ ಅಸೆಂಬ್ಲಿ ಅತಂತ್ರ ವಿಧಾನಸಭೆ ಇತ್ತು ಅಷ್ಟೇನೆ, ಸಾಂವಿಧಾನಿಕ ಬಿಕ್ಕಟ್ಟಿರಲಿಲ್ಲ. ರಾಜ್ಯಪಾಲರು ತಮ್ಮ ಅಧಿಕಾರ ಚಲಾಯಿಸುವಾಗ ಆ ಒಂದು ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದು 2ನೇ ಹೆಜ್ಜೆನೆ 1ನೇ ಹೆಜ್ಜೆ ಇಟ್ಬಿಡೋಣ ಅಂತ. ಫಸ್ಟ್ನೇ ಸ್ಟೆಪ್ ಮೊದಲೇ ಇಟ್ಟಿದ್ರೆ ಓಕೆ, 2ನೇ ಹೆಜ್ಜೆ 1ನೇ ಹೆಜ್ಜೆ ಮಾಡ್ಕೊಳ್ಳೋಣ, ನಾನು 2ನೇ ಕಾನೂನನ್ನ 1ನೇ ಕಾನೂನು ಮಾಡ್ಬಿಡೋಣ, ಆ ಪ್ರಯತ್ನಕ್ಕೆ ಹೋಗಿದ್ರಾ? ದ್ರಾವಿಡ ಪಕ್ಷಗಳು ಏನ್ ಮಾಡ್ತವೆ? ಕನಿಮೋಳಿ ಅಂತವ್ರು DMK ನಾಯಕಿ ಇದ್ದಾರ್ರಿ, ಕನಿಮೋಳಿ ಮಾತಾಡ್ತಾರೆ ಇಲ್ಲಿ ಏನಂತ, ನಮ್ಮ ರಾಜ್ಯಕ್ಕೆ ರಾಜ್ಯಪಾಲರೇ ಬೇಡ ರೀ,
ಇನ್ ಕೆಲವರು ಹೇಳ್ತಾ ಇದ್ದಾರೆ ರಾಜ್ಯಪಾಲರ ಹುದ್ದೆ ಎನ್ನುವುದೇ ಅವಶ್ಯಕತೆ ಇಲ್ಲ. ಇದೊಂಥರ ಅನೇಕ ರಾಜಕಾರಣಿಗಳಿಗೆ ಅವರ ಸಂಧ್ಯಾಕಾಲದಲ್ಲಿ ಒಂದು ವೃತ್ತಿ ಬೇಕಲ್ಲ ಅವ್ರಿಗೆ, ಆ ವೃತ್ತಿ ಮಾಡಿ ಕೂರಿಸೋ ಕೆಲಸ ಇದು ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ನಮ್ಮ ರಾಜ್ಯಪಾಲರೇ ಬೇಕಾಗಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ತಮಿಳುನಾಡಿನ ಜನ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಚರ್ಚೆ ಮುಂದುವರಿಸ್ತೀನಿ.